ವೀಕ್ಷಕರೇ ನಮಸ್ಕಾರ. ಗೈಸ್ ಆನ್ ವೀಲ್ಸ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಕೃಷಿಯಲ್ಲಿ ಹಲವಾರು ಸವಾಲುಗಳು ಬರುವುದು ಸಹಜ. ಅಡಿಕೆ ಕೃಷಿಯಲ್ಲಿ ಇಂದು ಅತಿ ಮುಖ್ಯವಾಗಿ ಎದುರಾಗುವ ಸವಾಲಿನಲ್ಲಿ ಹವಾಮಾನ ವೈಪರೀತ್ಯ ಮುಂಚೂಣಿಯಲ್ಲಿದೆ. ಬೇಸಿಗೆಯಲ್ಲಿ ಬರುವ ಅನಿಶ್ಚಿತ ಮಳೆಯಿಂದ ಕೊಯ್ಲಿನ ಬೆಳೆಯನ್ನು ರಕ್ಷಿಸಲು ಹಾಗೆ ಮಳೆಗಾಲದ ಹೆಕ್ಕಡಿಕೆಯನ್ನು ಒಣಗಿಸಲು ಸೋಲಾರ್ ಡ್ರೈಯರ್ ಕೃಷಿಕನಿಗೆ ಉಪಯುಕ್ತವಾಗಿದೆ. ಇಂದಿನ ವಿಡಿಯೋದಲ್ಲಿ ಸೋಲಾರ್ ಡ್ರೈಯರ್ ನಿರ್ಮಾಣದ ಸಮಗ್ರ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಕೃಷಿಕರಿಗೆ ತಾವು ಬೆಳೆದ ಅಡಿಕೆ, ಕಾಳುಮೆಣಸು ಇನ್ನಿತರ ಬೆಳೆಗಳನ್ನು ಅತ್ಯುತ್ತಮ ಗುಣಮಟ್ಟ ಕಾಯ್ದುಕೊಂಡು ಒಣಗಿಸುವಲ್ಲಿ ಈ ಸೋಲಾರ್ ಡ್ರೈಯರ್ ಬಹಳಷ್ಟು ಉಪಕಾರಿಯಾಗಿದೆ. ಈ ಸೋಲಾರ್ ಡ್ರೈಯರ್ ಸುಮಾರು 70 ಫೀಟ್ ಉದ್ದ ಹಾಗೂ 30 ಫೀಟ್ ಅಗಲದ್ದು. ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯ ಕೃಷಿಕ ರಾಮಚಂದ್ರ ಭಟ್ ಅವರಲ್ಲಿ ಈ ಡ್ರೈಯರ್ ಅನ್ನು ನಿರ್ಮಿಸಲಾಗಿದೆ. ಬೆಳ್ತಂಗಡಿಯ ಜಯಲಕ್ಷ್ಮಿ ಲೇತ್ ಹಾಗೂ ಇಂಜಿನಿಯರಿಂಗ್ ವರ್ಕ್ಸ್ನ ರಾಜೇಶ್ ಕೆ ಹಾಗೂ ತಂಡದವರು ಇದನ್ನು ನಿರ್ಮಿಸಿದ್ದಾರೆ. ಈ ಸೋಲಾರ್ ಡ್ರೈಯರ್ ನಿರ್ಮಾಣದ ಪ್ರತಿಯೊಂದು ಹಂತಗಳನ್ನು ಮತ್ತು ಸಂಪೂರ್ಣ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ವೀಕ್ಷಿಸೋಣ. ಮೊಟ್ಟ ಮೊದಲನೆಯದಾಗಿ ಡ್ರೈಯರ್ ನಿರ್ಮಾಣಕ್ಕೆ ಸ್ಥಳದ ಆಯ್ಕೆ. ಯಾವುದೇ ಅಡೆತಡೆಗಳಿಲ್ಲದೆ ಸೂರ್ಯನ ಬೆಳಕು ಚೆನ್ನಾಗಿ ಬೀಳುವ ಸ್ಥಳ ಇಲ್ಲಿ ಅತಿ ಮುಖ್ಯ. ಸೋಲಾರ್ ಡ್ರೈಯರನ್ನು ಉತ್ತರ ದಕ್ಷಿಣಾಭಿಮುಖವಾಗಿ ನಿರ್ಮಿಸುವುದು ಬಹಳಷ್ಟು ಉತ್ತಮ. ಡ್ರೈಯರ್ನ ಅಳತೆಗೆ ತಕ್ಕಂತೆ 1.5 ಅಥವಾ 2 ಅಡಿಗಳಷ್ಟು ಎತ್ತರದ ಇಟ್ಟಿಗೆ ಅಥವಾ ಕಲ್ಲುಗಳ ಗೋಡೆಯ ಆವರಣವನ್ನು ಮೊದಲು ನಿರ್ಮಿಸಿಕೊಳ್ಳಬೇಕು. ಈ ಗೋಡೆ ಅಗತ್ಯಕ್ಕಿಂತ ಜಾಸ್ತಿ ಎತ್ತರವಾದರೆ ಡ್ರೈಯರ್ನ ಒಳಭಾಗಕ್ಕೆ ಇದರ ನೆರಳು ಬಿದ್ದು ಬೆಳೆ ಒಣಗುವ ಪ್ರಮಾಣದಲ್ಲಿ ಏರುಪೇರಾಗುವ ಸಾಧ್ಯತೆಯೂ ಇದೆ. ಅಳತೆಗೆ ತಕ್ಕ ಗೋಡೆಯ ಆವರಣ ನಿರ್ಮಿಸಿದ ಬಳಿಕ ಒಳಗಿನ ಭಾಗದ ಭೂಪ್ರದೇಶವನ್ನು 1 ಅಥವಾ 1.5 ಅಡಿ ಮಣ್ಣು ಹಾಕಿ ಎತ್ತರಿಸಿಕೊಳ್ಳಬೇಕು. ಅಥವಾ ಆವರಣದ ಹೊರಗಿನ ಭಾಗದಲ್ಲಿ ಸುತ್ತಲೂ ಬಸಿ ಕಾಲುವೆ ತೋಡುವುದು ಅಗತ್ಯವಾಗಿದೆ. ಇದರಿಂದಾಗಿ ಮಳೆ ನೀರು ಸರಾಗವಾಗಿ ಹರಿದು ಹೋಗಿ ಡ್ರೈಯರ್ನ ಒಳಗಿನ ನೆಲದಲ್ಲಿ ನೀರಿನ ಅಂಶ ಏಳುವುದನ್ನು ತಪ್ಪಿಸಬಹುದು. ಆವರಣದ ಸುತ್ತಲೂ ಕಬ್ಬಿಣದ ಕಂಬಗಳನ್ನು ಹಾಕಿಕೊಳ್ಳುವ ಕಾರ್ಯ. ಇಲ್ಲಿ ಕಂಬಗಳಿಗೆ 1.5 ಇಂಚಿನ ಕಬ್ಬಿಣದ ಸ್ಕ್ವೇರ್ ಪೈಪುಗಳನ್ನು ಬಳಸಲಾಗಿದೆ. 16 ಗೇಜಿನ ಕಬ್ಬಿಣದ ಪೈಪುಗಳು 6 ಫೀಟ್ ಅಂತರಕ್ಕೆ ಒಂದರಂತೆ ಕಂಬವನ್ನು ನೆಡಲಾಗಿದೆ. ಪ್ರತಿ ಕಂಬಕ್ಕೆ ಒಂದರಂತೆ ಕಮಾನುಗಳನ್ನು ನಿರ್ಮಿಸಲಾಗಿದೆ. ಕಂಬಗಳನ್ನು 1.5 ಅಡಿಗಳಷ್ಟು ಆಳದಲ್ಲಿ ಕಾಂಕ್ರೀಟ್ ಹಾಕಿ ನೆಡಲಾಗಿದೆ ಹಾಗೂ ಅಡ್ಡಲಾಗಿ 3/4 ಮತ್ತು 1.5 ಇಂಚಿನ ಪೈಪುಗಳನ್ನು ವೆಲ್ಡ್ ಮಾಡಿ ಆಧಾರಕ್ಕೆ ಬಳಸಲಾಗಿದೆ. ಸೋಲಾರ್ ಡ್ರೈಯರ್ನ ಎರಡೂ ಬದಿಗಳಲ್ಲಿ ಸುಮಾರು 6 ಫೀಟ್ ಎತ್ತರದ ಕಂಬಗಳು ಹಾಗೂ ಮಧ್ಯದಲ್ಲಿ 11 ಫೀಟ್ ಎತ್ತರದ ಕಂಬಗಳನ್ನು ಹಾಕಲಾಗಿದೆ. ಎರಡೂ ಬದಿಗಳಲ್ಲಿ 6 ಫೀಟ್ ಎತ್ತರದ ಕಂಬ ಬಳಸುವುದರಿಂದ ಡ್ರೈಯರ್ ಒಳಗೆ ನಮಗೆ ತಗಲುವ ಕೆಲಸ ಕಾರ್ಯಗಳು ಸುಲಭಕರವಾಗಿ ಮಾಡಲು ಅನುಕೂಲವಾಗುತ್ತದೆ. ಇದರ ಬಾಗಿಲು ಸುಮಾರು 8 ಫೀಟ್ ಎತ್ತರ, 4 ಫೀಟ್ ಅಗಲವಿದೆ. ಇಲ್ಲಿ ಮೂಟೆಗಳನ್ನು ಹೊರಲು ಅಥವಾ ಸಾಗಿಸಲು ಅನುಕೂಲವಾಗುವಂತೆ ಬಾಗಿಲನ್ನು ನಿರ್ಮಿಸಿಕೊಳ್ಳಲಾಗಿದೆ. ಡ್ರೈಯರಿಗೆ ಬೇಕಾದ ಕಬ್ಬಿಣದ ಸ್ಟ್ರಕ್ಚರ್ ನಿರ್ಮಾಣವಾದ ಬಳಿಕ ಅದಕ್ಕೆ ಸೋಲಾರ್ ಶೀಟ್ ಅಳವಡಿಸುವ ಕಾರ್ಯ. ಇಲ್ಲಿ ಅಗ್ರಿಪ್ಲಾಸ್ಟ್ ಕಂಪನಿಯ 200 ಮೈಕ್ರಾನ್ ಸಾಮರ್ಥ್ಯದ ಜಿನೆಗರ್ ಶೀಟ್ ಅನ್ನು ಬಳಸಲಾಗಿದೆ. ಇದನ್ನು ಅಳವಡಿಸಿ ಅದಕ್ಕೆ ಕ್ಲಿಪ್ ಜೋಡಿಸುವುದು ಅತ್ಯಂತ ನಾಜೂಕಿನ ಹಾಗೂ ಕಠಿಣವಾದ ಕೆಲಸ. ಡ್ರೈಯರ್ ಒಳಗೆ
ಮನೆಯೊಳಗಿನ ತೇವಾಂಶವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲು 2 ಇಂಡಸ್ಟ್ರಿಯಲ್ ವೆಂಟಿಲೇಟರ್ ಫ್ಯಾನ್ಗಳನ್ನು ಅಳವಡಿಸಲಾಗಿದೆ. ಡ್ರೈಯರಿನ ನೆಲಕ್ಕೆ ಇಲ್ಲಿ ಯಾವುದೇ ರೀತಿಯ ಸಿಮೆಂಟನ್ನು ಬಳಕೆ ಮಾಡುತ್ತಿಲ್ಲ. ಸಾಂಪ್ರದಾಯಿಕ ಶೈಲಿಯಲ್ಲಿ ದನದ ಸೆಗಣಿ ಸಾರಿಸಿ ನೆಲವನ್ನು ಸಿದ್ಧಗೊಳಿಸುವ ಯೋಜನೆ ಇದೆ. ಇನ್ನು ಮುಖ್ಯವಾದ ವಿಚಾರ, ಇದರ ಖರ್ಚು ವೆಚ್ಚಗಳು. ಇಲ್ಲಿ ಸುತ್ತಲೂ ನಿರ್ಮಿಸಿದ ಆವರಣಕ್ಕೆ ಸುಮಾರು 12ರಿಂದ 14 ಸಾವಿರಗಳಷ್ಟು ವೆಚ್ಚ ತಗಲಿದೆ. ಹಾಗೆಯೇ ಸೋಲಾರ್ ಡ್ರೈಯರ್ನ ನಿರ್ಮಾಣಕ್ಕೆ ಸುಮಾರು 1,60,000 ರೂಪಾಯಿಗಳಷ್ಟು ವೆಚ್ಚವಾಗಿದೆ. ಕೃಷಿಕರ ಅಗತ್ಯಕ್ಕೆ ತಕ್ಕಂತೆ ಸೋಲಾರ್ ಡ್ರೈಯರ್ಗಳನ್ನು ನಿರ್ಮಿಸಿಕೊಡುವಲ್ಲಿ ಬೆಳ್ತಂಗಡಿಯ ರಾಜೇಶ್ ಕೆ ಹಾಗೂ ತಂಡದವರು ಉತ್ತಮ ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ನೀಡುತ್ತಾರೆ. ವೀಕ್ಷಕರೇ, ಸೋಲಾರ್ ಡ್ರೈಯರ್ ನಿರ್ಮಾಣದ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.